ನನ್ನ ವಿಡಿಯೋಸ್ನ ಯೂಟ್ಯೂಬ್ ಅಲ್ಲಿ ಹಾಕಿ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡು ಹೋಗೋಣ ಅಂತ ಅನ್ಕೊಂಡೆ. ನನ್ನ ಹಣೆ ಬರ ಈ ಯೂಟ್ಯೂಬರ್ಗೆ ತಲುಪ್ತಿಲ್ಲ, ವ್ಯೂಸ್ ಇಲ್ಲ, ಲೈಕ್ಸ್ ಇಲ್ಲ, ಕಮೆಂಟ್ಸ್ ಇಲ್ಲ, ಏನೂ ಇಲ್ಲ. ಇನ್ನು ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ನಮಸ್ಕಾರ. ಹಾಕಿ ಬಿಡಬೇಡ ಸುಂಟರ ಗಾಳಿ ಸುಂಟರ ಗಾಳಿ ಅಚ್ಚುತ್ತೈತೆ ಮೈಯನ್ನ ರಂಗುರಂಗೋಲಿ ರಂಗುರಂಗೋಲಿ ಅಚ್ಚುತ್ತೈತೆ ಅಂದಣ್ಣ. ಅಕ್ಕ ನಮಸ್ಕಾರ, ಅಣ್ಣ ನಮಸ್ಕಾರ. ಅಕ್ಕ ಅಣ್ಣಂಗೆ ಯಾಕೆ ಇಷ್ಟು ಸಣ್ಣ ಬೋಣೆ ಕೊಟ್ಟಿ? ಸ್ವಲ್ಪ ದೊಡ್ಡ ಕೊಡ್ಬೇಕಿಲ್ಲ? ನಾ ಹಾಕಿದ್ದು ಕಾಂಗ್ರೆಸ್ ಬಡ್ಡಿ ಮುಗುಂದು ಪಪ್ಪಾಯಿ ಬೆಳೆದ್ಬಿಟ್ಟು ಹೊಲ್ತು ಕಷ್ಟದಾಗ ಒಂದು 20 ಕ್ವಿಂಟಲ್ ತೆಗಿಬೇಕಂತ ನಾ ಮಾಡಿದ್ದೆ. ಇದನ್ನ ಡೀಪ್ ಆಗಿ ಯೋಚನೆ ಮಾಡ್ಬೇಕಾಗಿರೋದೆ ಅಣ್ಣ. ಯಾಕಂದ್ರೆ ಇದ್ರಲ್ಲಿ ವಿರೋಧ ಪಕ್ಷ ಅವ್ರದ್ದು ಕೈವಾಡ ಇದೆ. ನಿನಗೆ ಗೊತ್ತಿಲ್ಲ ಅಷ್ಟೇ. ನೀವು ಕ್ಯಾಮ್ರಾ ಕೂರಿಸ್ಬಿಡೋ ಗೊತ್ತಾಗುತ್ತೆ. ಈ ಒಪ್ಪಂಗೆ ನಮ್ಮ ಡಾಕ್ಟರ್ ಮೇಲೆ ನಂಬಿಕೆನೇ ಇಲ್ಲ. ಯಾವ ತರ ನೋಡ್ತಾ ಇದ್ದೇನೆ, ಒಳ್ಳೆ ಟಿವಿಲಿ ಗೆರೆ ಬರೋ ತರ ಮಾಡಿ ಇವನ್ನೇ ಅಡ್ಮಿಟ್ ಮಾಡ್ಕೊಂಡು ಹೋಗತಿ. ಹೋಗ್ಲಿ ಬಿಡಿ, ಏನೇ ಆಗ್ಲಿ ಇವನಿಗೆ ಮಾತ್ರ ಡಾಕ್ಟರ್ ಮೇಲೆ ನಂಬಿಕೆ ಇಲ್ಲ. ನಮ್ಮ ಡಾಕ್ಟರ್ಗೆ ಇವನ್ ಮೇಲೆ ನಂಬಿಕೆ ತುಂಬಾ ಜಾಸ್ತಿ. ಯಾಕಂತಂದ್ರೆ ಈ ಬಡ್ಡಿ ಮಗ ಹೆಂಗಿದ್ರು ಆರಾಮಾಗಿ ಬರ್ತಾನೆ ಅಂತ. ಹಿಂಗೂ 30 ವರ್ಷ ಮುಗಿಸ್ಬಿಟ್ಟಿವ. ಇವಾಗ ಎದಕ್ಕೆ ನಮಗೆ ಎಲ್ಲರಿಗಿಂತ ನೆಕ್ಸ್ಟ್ ಇಯರ್ ಕಂಬ್ಯಾಕ್ ಮಾಡ್ತೀನಿ, ನೆಕ್ಸ್ಟ್ ಮಂತ್ ಕಂಬ್ಯಾಕ್ ಮಾಡ್ತೀನಿ, ನೆಕ್ಸ್ಟ್ ವೀಕ್ ಕಂಬ್ಯಾಕ್ ಮಾಡ್ತೀನಿ? ಅದೆಲ್ಲ ಎದಕ್ಕೆ ನಮಗೆ? 30 ವರ್ಷ ಹಾಳು ಮಾಡಿದವನಿಗೆ ಇನ್ನೇನು ಭಾಳ ಉಳಿದೈತೆ ನಮಗೇನಾದ್ರು? ನಮ್ದು ಏನಿದ್ರು ನೆಕ್ಸ್ಟ್ ಜನಕ್ಕೆ ಕಂಬ್ಯಾಕ್ ಮಾಡೋಣ. ಎಜುಕೇಶನ್ ಮುಗಿಸ್ಕೊಂಡು ಕರಿಯರ್ ಮೇಲೆ ಫೋಕಸ್ ಮಾಡಿದ್ರೆ ಲೈಫ್ ಸೆಟ್ಲ್ ಆಗಿಬಿಡ್ಬೇಕು ಅಷ್ಟೇ. ಓಕೆ ಬಾಯ್, ನೆಕ್ಸ್ಟ್ ಜನ್ಮ ನೆನಪಿರ್ಲಿ. ಸಾಕೋಣ, ಮತ್ತೆ ಮುಂದಿನ ಜನ್ಮದಿಂದ ಅಂಗನವಾಡಿಯಿಂದ ಓದ್ಬೇಕಾ? ನಾನ್ಗಂತೂ ಓದಕ್ಕಾಗಲ್ಲ. ಈ ಜನ್ಮ ಇರೋವರೆಗೂ ಗಬೆಸ್ಬೇಡ. ನಾ ಅನ್ಕೊಂಡಿದ್ದೆ ಇಷ್ಟ ದಿನ ನಾವು ಮನುಷ್ಯರಿದೀವಿ ಅಂತ ಹೇಳಿ. ಆದ್ರೆ ನನಗೆ ಈಗ ಗೊತ್ತಾಗ್ಲಿಕ್ಕತ್ತದ ನಾವು ಮನುಷ್ಯರಲ್ಲ. ಈ ಬ್ಲಾಗ್ ಮಾಡೋರು ಬಂದಾರಲ್ಲ, ಆವಾಗಿಂದ ನನಗೆ ಗೊತ್ತಾಗಿರೋದೇನಂದ್ರೆ ನಾವು ಮನುಷ್ಯರಲ್ಲ, ಗಾಯ್ಸ್ ಇದೀವಿ ಗಾಯ್ಸ್. ಹಬ್ಬದ ನೆವ ಮಾಡಿ ಮಾರಿ ನೋಡಕ್ಕೆ ಬಂದೇನ ಅಂಗಡಿಯೋ ನನ್ನ ಗೆಳೆಯ ನಾಟುಗಾರೇನ ಮರಿದಂಗ ನಿನ್ನ ಕೈ ಮ್ಯಾಗ ನನ್ನ ಹೆಸರ ಬರ್ಸೇನ ಮರಿದಂಗ ನಿನ್ನ ಕೈ ಮ್ಯಾಗ ನನ್ನ ಹೆಸರ ಬರ್ಸೇನ ಪ್ರೀತಿ ಮಾಡಿ ಮರೆತು ಅದಿ ಕಣ್ಣೀರ ಕರ್ಸೇನ. ಹೊಸಬ್ರು ಬರ್ಬೇಕು, ಹೊಸತನ ತರಬೇಕು. ಆದ್ರೆ ನೀವೆಷ್ಟೇ ತ್ರಾಸ ಕೊಟ್ರು ನಮ್ಮ ಮೈಕ್ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಲ್ಲ. ಬಿ ಕೂಲ್. ನೋಡು, ಅವಳಿಗೆ ಪತ್ರದಲ್ಲಿ ಬರ್ಬೇಕಾದ್ರೆ ದಾಖಲ ಬರ್ತಿದ್ದೀನಿ, ಅದನ್ನ ತಕೊಂಡು ದೂರ. ಬೆಲೆನೇ ಕಟ್ಟಕ್ಕಾಗ್ತೀರ ಅಸ್ತಿ ನೀವಿರುವಾಗ ಇದೆಲ್ಲ ಯಾಕಪ್ಪಾಜಿ? ನೀವ್ ಯಾವತ್ತು ಇಲ್ಲಿರ್ತೀರಿ? ಇಲ್ಲಿ ಈ ವಿಡಿಯೋ ನೋಡಿದ್ಮೇಲೆ ಸೂರ್ಯವಂಶ ಸರ್ವನಾಶ. ನಮ್ಮ ಅಂಜನ ರೀ, ನಮ್ಮ ಅಂಜನ. ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ 100 ಸತಿ ನೋಡಿರ್ತೀನಿ. ವ್ಯೂಸ್ ಎಷ್ಟು ಬಂತು, ಲೈಕ್ಸ್ ಎಷ್ಟು ಬಂತು, ಕಮೆಂಟ್ಸ್ ಎಷ್ಟು ಬಂತು ಅಂತ. ಏನೋ ಒಂಥರ 100 ಕೋಟಿ ಹಾಳು ಮಾಡ್ಕೊಂಡು ಬರ್ತಾರ. ನನ್ನ ಜೀವನ ನೋಡಿ ಎಷ್ಟು ಡಿಫ್ರೆಂಟ್ ಆಗೈತಿ, ಮತ್ತೆ ಎಷ್ಟು ಅದ್ಭುತವಾಗೈತಿ. ನನ್ನ ನೋಡಿ ನಾನೇ ಖುಷಿ ಪಡ್ಬೇಕು. ಯಾವ ರೀತಿ ಅಂತಂದ್ರೆ, ನನ್ನ ಸಮಸ್ಯೆ ನೋಡಿ ಯಾರು ನಗ್ತಿರ್ತಾರಲ್ಲ ಅವ್ರ ಹತ್ರ ಹೋಗಿ ನಾನು ಸಮಸ್ಯೆ ಹೇಳಿರ್ತೀನಿ. ಈ ಸಮಾಜಕ್ಕೆ ನಾವೇ ಅರ್ಥ ಆಗಲ್ಲ, ಇನ್ನು ವಿಜ್ಞಾನ ನಮ್ಗೆಲ್ಲ ಅರ್ಥ ಆಗುತ್ತೆ. ಪಕ್ಕ ನಮ್ಮ ಸಂಬಂಧಿಕರು ನನ್ ಮರ್ತಾರ ಅನ್ಸುತ್ತ. ಯಾಕಂದ್ರ ಬೆಳಗ್ಗಿಂದ ಒಂದ್ ಬಿಕ್ಳಕ್ಕೆ ಬಂದಿಲ್ಲ. ಮೊನ್ನೆ ಒಬ್ಬನ್ ಬಂದು, ಮೇಡಮ್ 1 ಕೋಟಿ ಕೊಡ್ತೀವಿ, 1 ಪ್ರಶ್ನೆಗೆ ಉತ್ತರ ಕೊಡಿ ಅಂದ. ನಾನವಾಗ ಅನ್ಕೊಂಡೆ ಹಿಂಗಿದ್ರೆ ನಮ್ಮ ಸಂಬಂಧಿಕರ ಕಾಲೇ ಬಿದ್ದವ್ರೆ, ನನ್ನ ಕೈ ಕೆಳಗೆ ಕೆಲ್ಸಕ್ಕೆ ಇಟ್ಕೋಬಹುದು ಅಂತ. ಹೋಗ್ಲಿ ಬಿಡ ಅಂತ ಹೇಳ್ಬಿಟ್ಟು, ಹೇಳಪ್ಪ ನೀನ್ ಪ್ರಶ್ನೆ ಇಲ್ಲ, ನಾನು ಕೋಟ್ಯಾಧಿಪತಿ, ನಾನು ಲಕ್ಷಾಧಿಪತಿನೇ ಇದೀನಿ ಅಂತ ಬಿಲ್ಡಪ್ ಕೊಟ್ಟೆ ಮುಂದೆ. ಕಲೆ ಇಲ್ಲದ ಕಲೆ ಇಲ್ಲ ಕಾಂತ, ಕಲೆಗೆ ಬೆಲೆ ಕಟ್ಟುವ ಈ ತಲೆ ಇರುವವರೆಗೂ. ನನ್ನ ಹಣೆ ಬರ ಹೆಂಗೈತಂತಂದ್ರ, ನಾನು ನನ್ನ ಜೀವನದಾಗ ಏನ್ ಸಾಧನೆ ಮಾಡಿದೀನಿ ಅಂತ ಕುತ್ಕೊಂಡು ಯೋಚನೆ ಮಾಡ್ದಾಗ ನನಗೆ ಗೊತ್ತಾಗಿದ್ದು, ನನಗೆ ತಿಳಿದಿದ್ದು ಅಂತಂದ್ರೆ, ನಾನು ಸಣ್ಣಕ್ಕಿದ್ದಾಗ ಸೀಸ್ಪೆನ್ಸಿಲ್ ಕದ್ದೆ, ರಬ್ಬರ್ ಕದ್ದೆ, ಅದಕ್ಕದ್ದೆ ಇದಕ್ಕದ್ದೆ ಅಂತ ಭಾಳ ಮಾಡ್ಬಿಟ್ಟಿನಿ. ಆ ಕರ್ಮನೆ ಇನ್ನೂ ಕಳೆ ಹೋಯ್ತು. ಇನ್ನು ನಮ್ಮ ಅಪ್ಪನ ಜೇಬ್ನ ದುಡ್ಡು ಕದ್ದಿದ್ದು, ನಮ್ಮ ಅಮ್ಮನ ಜೀರಿಗೆ ಡಬ್ಬೆನ್ ದುಡ್ಡು ಕದ್ದಿದ್ದು, ದೊಡ್ಡವ್ರಿಗೆ ಎದುರು ಮಾತಾಡಿದ್ದು, ಹೊಳ್ಳಿ ಹಿಂಗ್ ನಿಂತು ಮಾತಾಡಿದ್ದು, ಹಿಂಗ್ ನಿಂತು ಮಾತಾಡಿದ್ದು ಕರ್ಮ ಕಳೆಯುತ್ತ. ನಾ ಅನ್ಕೊಂಡೆ ನಾ ಯಾಕೆ ಸಾಲ ಮಾಡ್ದಂತ, ಆಮೇಲೆ ಅನ್ಕೊಂಡೆ ನಾ ಸಾಲ ಮಾಡಿದ್ದು ಚಲೋ ಆತಂತ. ದೇವ್ರಂತ ದೇವ್ರುಗಳೇ ನಮ್ ತಿರುಪತಿ ತಿಮ್ಮಪ್ಪನೇ ಸಾಲ ಮಾಡಿರ್ಬೇಕಾದ್ರೆ ನಾ ಯಾಕೆ ಮಾಡ್ಬಾರ್ದು? ನನ್ನ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು. ಬಡ್ಡಿ ಆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲ.